ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದಂತಹ ಲೋಕಾಯುಕ್ತ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾರೈ. ಭ್ರಷ್ಟಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದಂತಹ ಲೋಕಾಯುಕ್ತ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾರೈ. 7 ಜಿಲ್ಲೆಗಳಲ್ಲಿ ಏಕಾಏಕಿ ದಾಳಿ ನಡೆಸಿದ ಲೋಕ. ಬೆಂಗಳೂರು, ರಾಯಚೂರು, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ ಹಾಗೂ ಕಲಬುರಗಿಯಲ್ಲಿ ಲೋಕ ರೇಡ್ ಮಾಡಿದೆ. ಆದಾಯ ಮೀರಿ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಎಲ್ಲರೂ ಕಂಡೋರ್ ದುಡ್ಡು ಹೊಡೆದು ಅಧಿಕಾರಿಗಳು ಬೆಚ್ಚಗೆ ಮನೆಯಲ್ಲಿ ತಿನ್ಕೊಂಡು ಬಲ್ಕೊಂಡಿದ್ರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಶಾಕ್ ಕೊಟ್ಟಿದೆ ಲೋಕಾಯುಕ್ತರು ಬೆಳ್ಳಂಬೆಳಿಗ್ಗೆ ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರು ಸೇರಿ ಹಲವೆಡೆ ಲೋಕಾಯುಕ್ತರು ರೇಡ್ ನಡೆಸಿದ್ದು 7 ಜಿಲ್ಲೆಗಳಲ್ಲಿ ಏಕಾಏಕಿ ರೇಡ್ ಮಾಡಿದ್ದಾರೆ. ಬೆಂಗಳೂರು, ರಾಯಚೂರು, ಚಿತ್ರದುರ್ಗ, ತುಮಕೂರು ಸೇರಿ ಶಿವಮೊಗ್ಗ, ಕಲಬುರಗಿಯಲ್ಲಿ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಸಾರ್ವಜನಿಕರ ಹತ್ರ ನೀನೊಂದು 5,000 ಕೊಡು, ಇಲ್ಲ ನೀನೊಂದು 5 ಲಕ್ಷ ಕೊಡು, ನಿನ್ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಏನ್ ಸ್ಯಾಲ್ರಿ ಏನಿದೆ ಅದಕ್ಕಿಂತ ಜಾಸ್ತಿ ಹಾಕಿ ನೀವು ಲಂಚ ತೆಗೆದುಕೊಳ್ತಾ ಇದ್ರಲ್ಲ, ಆ ರೀತಿಯಾಗಿರುವಂತಹ ಮನೆಗಳಿಗೆ ರೇಡ್ನ ಮಾಡ್ಲಾಗ್ತಾ ಇದೆ. ಒಳ್ಳೆ ಕೆಲಸ ಇದು, ಸಾಕಷ್ಟು ಕಡೆಯಲ್ಲಿ ಆಗಬೇಕು. ತಿನ್ಕೊಂಡಂಗೆ ಮಲ್ಕೊಂಡ್ಬಿಡ್ತಾರಲ್ಲ, ಬೇರೆಯವ್ರ ದುಡ್ಡಿನಲ್ಲಿ ಎಂಜಾಯ್ ಮಾಡ್ತಾರಲ್ಲ, ಸರ್ಕಾರಿ ಉದ್ಯೋಗಿ ಆಗಿದ್ದೇನೆ ನಾನು ಅಂತ ಹೇಳಿ ಧಿಮಾಕಿನಿಂದ ಕಣ್ಕಂಡವ್ರ ಹತ್ರ ಕೈ ಚಾಚುವಂತಹ ಅಧಿಕಾರಿಗಳಿಗೆ ಇದೊಂದು ತಕ್ಕ ಪಾಠವಾಗಿದೆ. ಇನ್ನು ಲೋಕಾಯುಕ್ತ ದಾಳಿಗೆ ಅಲ್ಲಿರುವಂತಹ ಅಧಿಕಾರಿಗಳಿಗೂ ತತ್ತರಿಸಿ ಹೋಗಿದ್ದಾರೆ. ಸುಮಾರು 100 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಭೂಮಿಯನ್ನ ಖಾಸಗಿ ವ್ಯಕ್ತಿಗಳಿಗೆ ಪರವಾನಗಿ ಮಾಡಿಕೊಟ್ಟಿದ್ದಂತಹ ಇಲಾಖೆಯ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬೆಳ್ಳಂಬೆಳಿಗ್ಗೆ ಶಾಕ್ ಅನ್ನ ನೀಡಿದ್ದಾರೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ಒಂದು ಮನೆ ಇದೆ ಅಂತ ಹೇಳಿ ಸಾಕಷ್ಟು ಜನರ ಮನೆಗೆ ನುಗ್ಗಿದ್ದಾರೆ. 7 ಕಡೆಯಲ್ಲಿ ರೇಡ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಬೆಂಗಳೂರು, ರಾಯಚೂರು, ಶಿವಮೊಗ್ಗ, ತುಮಕೂರು ಮತ್ತು ಕಲಬುರಗಿ, ಚಿತ್ರದುರ್ಗ ಸೇರಿ ಸಾಕಷ್ಟು ಕಡೆಯಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಭ್ರಷ್ಟಾಧಿಕಾರಿಗಳ ನಿದ್ದೆಗೆಡಿಸಿದ ಲೋಕಾಯುಕ್ತರು. ಪುಷ್ಪಾ ಡಿಆರ್ ಅಡಿಷನಲ್ ಡೈರೆಕ್ಟರ್. ಭ್ರಷ್ಟಾಧಿಕಾರಿಗಳ ನಿದ್ದೆಗೆಡಿಸಿದ ಲೋಕಾಯುಕ್ತರು. ಪುಷ್ಪಾ ಡಿಆರ್ ಅಡಿಷನಲ್ ಡೈರೆಕ್ಟರ್ ಎಪಿಎಂಸಿ, ಪ್ರವೀಣ್ ಶ್ರೀಹರಿ ಇಂಜಿನಿಯರ್ ಕೆಆರ್ಐ ಡಿಎಲ್, ನರೇಂದ್ರ ಪಿಡಬ್ಲ್ಯೂಡಿ ಇಇ ಕಚೇರಿ ಇವರ ಮೇಲೆ ಏಕಾಏಕಿ ರೇಡ್ ಮಾಡಲಾಗಿದೆ. ಇವತ್ತು 14 ಕಡೆಯಲ್ಲಿ ದಾಳಿಯನ್ನು ನಡೆಸಿದಂತಹ ಲೋಕಾಯುಕ್ತರು 20ಕ್ಕೂ ಹೆಚ್ಚು ಲೋಕ ಪೊಲೀಸರಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಎಪಿಎಂಸಿ ಡೈರೆಕ್ಟರ್ ಪುಷ್ಪಾ ನಿವಾಸದಲ್ಲಿ ಪರಿಶೀಲನೆ ಮಾಡಲಾಗಿದ್ದು, ಪುಷ್ಪಾ ನಿವಾಸದಲ್ಲಿ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ. ಪ್ರವೀಣ್ ಶ್ರೀಹರಿ ಫಾರ್ಮ್ ಹೌಸ್ ಮೇಲೂ ಕೂಡ ಸರ್ಚ್ ನಡೀತಾ ಇದೆ. ಎಸ್ ವೀಕ್ಷಕರೇ, ಭ್ರಷ್ಟ ಅಧಿಕಾರಿಗಳ ನಿಧಿಯನ್ನ ಗೆಡಿಸಿದ್ದಾರೆ. ಯಾರ್ಯಾರು ಬೇರೆಯವ್ರ ಹತ್ರ ದುಡ್ಡು ತಗೊಳ್ತಾ ಇದ್ರೋ ಆ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿ ಈಗ ರೇಡ್ ಮಾಡಲಾಗ್ತಾ ಇದೆ. ಎಸ್, ರಾಜ್ಯದ ಭ್ರಷ್ಟ ಅಧಿಕಾರಿಗಳ ಬೇಟೆ ಮುಂದುವರಿಸಿದ್ದಾರೆ ಲೋಕಾಯುಕ್ತರು. ಆದಾಯಕ್ಕಿಂತ ಹೆಚ್ಚು ಯಾರ್ಯಾರು ಗಳಿಕೆ ಮಾಡಿದ್ರು ಅವರನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಆಗಿರ್ಬೋದು, ರಾಯಚೂರು, ಚಿತ್ರದುರ್ಗ, ಕಲಬುರಗಿ, ತುಮಕೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ರೇಡ್ ಶುರು ಮಾಡಿದ್ದಾರೆ. ಎಸ್, ನೋಡ್ತಾ ಇದ್ದೀರಾ, ಫೋಟೋ ಸಮೇತ ಪ್ರೂಫ್ ಅನ್ನ ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ನಗದು ಎಷ್ಟು ಇದೆ ಅಂತ ಹೇಳಿ. ಇದೆಲ್ಲದಕ್ಕೂ ಕೂಡ ಲೆಕ್ಕವನ್ನ ಕೊಡಬೇಕು. ಕೊಟ್ಟಿಲ್ಲ ಅಂತಂದ್ರೆ ಇದು ಹೇಗೆ ಬಂತು ಅನ್ನೋದನ್ನ ಅವರೇ ಬಾಯಿ ಬಿಡಿಸ್ತಾರೆ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಬಂಗಾರ, ಚಿನ್ನಾಭರಣಗಳನ್ನೆಲ್ಲ ಮಾಡಿಸ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ಅಧಿಕಾರಿಗಳಿಗೆ ಈಗ ಕುತ್ತಿಗೆಗೆ ಬಂದಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ
ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಹೇಳಿ. ಇನ್ನು ಶಿವಮೊಗ್ಗ ಮತ್ತು ಧಾರವಾಡದ APS ಕಿರಣ್ ಅಂಗಡಿಗೂ ಕೂಡ ಶಾಕ್ ನೀಡಿದ್ದಾರೆ. ಶಿವಮೊಗ್ಗ ಕಚೇರಿಯಲ್ಲೂ ಕೂಡ ದಾಳಿಯನ್ನು ನಡೆಸಲಾಗ್ತಾ ಇರುವಂಥದ್ದು. ಕಲಬುರಗಿ ಜೆಸ್ಕಾಂ AEE ಅಮೃತ್ ರಾವ್ ಅವರ ಒಂದು ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ತುಮಕೂರು ಸಣ್ಣ ನೀರಾವರಿ ಇಲಾಖೆ ಈ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ನೋಡ್ತಾ ಇದ್ದೀರಾ, ಪುಷ್ಪಾ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ನಗದಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಒಂದು ನಗದಿಗೆ ಸರಿಯಾದ ರೀತಿಯಲ್ಲಿ ಎಲ್ಲಿಂದ ಬಂತು ಇಷ್ಟು ಹಣ ಅನ್ನೋದು ಲೆಕ್ಕ ಕೊಡಬೇಕು. ಲೆಕ್ಕ ಕೊಟ್ಟಿಲ್ಲ ಅಂತಂದ್ರೆ ಇದು ಬೇರೆಯವರ ಒಂದು ಲಂಚದಿಂದ ತೆಗೆದುಕೊಂಡಿದ್ದು ಅಂತ ಹೇಳಿ ಪ್ರೂವ್ ಆಗುತ್ತೆ. ಸೊ ಈ ರೀತಿಯಾಗಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಪುಷ್ಪಾ DR ಅಡಿಟರ್ ಇನ್ ಡೈರೆಕ್ಟರ್ APMC ಅವರ ಮನೆ ಮೇಲೂ ದಾಳಿಯನ್ನು ನಡೆಸಿದ್ದಾರೆ. ಹಾಗೆ ಪ್ರವೀಣ್ ಶ್ರೀಹರಿ ಇಂಜಿನಿಯರ್ KRIDL ಮತ್ತು ನರೇಂದ್ರ PWDEE ಕಚೇರಿಯಗೂ ಕೂಡ ಏಕಾಏಕಿ ದಾಳಿಯನ್ನು ನಡೆಸಿರುವಂಥದ್ದು. 14 ಕಡೆ ದಾಳಿಯನ್ನ ನಡೆಸಿದೆ ಲೋಕಾಯುಕ್ತ ಅಧಿಕಾರಿಗಳು. ಒಟ್ಟು 14 ಕಡೆ ಲೋಕಾಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 20ಕ್ಕೂ ಹೆಚ್ಚು ಲೋಕ ಪೊಲೀಸರು ಪರಿಶೀಲನೆಯನ್ನ ನಡೆಸಿರುವಂತದ್ದು. APMC ಡೈರೆಕ್ಟರ್ ಪುಷ್ಪಾ ನಿವಾಸದಲ್ಲಿ ಈಗ ಸದ್ಯಕ್ಕೆ ಪರಿಶೀಲನೆಗಳು ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೋಹನ್ ಪ್ರತಿನಿಧಿ. ಮೋಹನ್, ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತರು ಸಾಕಷ್ಟು ಕಡೆಯಲ್ಲಿ ದಾಳಿಯನ್ನ ನಡೆಸಿ ನಗದನ್ನ ಬಿಚ್ಚಿಟ್ಟಿದ್ದಾರೆ. ಏನಾಗ್ತಾ ಇದೆ? ಏನು ರಾಜ್ಯಾದ್ಯಂತ ಇವತ್ತು ಒಟ್ಟು 7 ಜಿಲ್ಲೆಯಲ್ಲಿ 10 ಅಧಿಕಾರಿಗಳ ಮೇಲೆ ಲೋಕ ದಾಳಿ ಮಾಡಿದೆ. ಇನ್ನು ಇವರು ಏನು ಕರ್ತವ್ಯದ ಸಮಯದಲ್ಲಿ ಅನಧಿಕೃತವಾಗಿ ಹಣ ಸಂಗ್ರಹಿಸಿದ್ದಾರೆ, ಫ್ಲಾಟ್ಗಳು ಸಂಗ್ರಹಿಸಿದ್ದಾರೆ ಅಥವಾ ಯಾವುದೋ ಆಸ್ತಿ ಪಾಸ್ತಿಗಳು ಸಂಗ್ರಹಿಸಿದ್ದಾರೆ ಅಂತ ಸೋರ್ಸ್ ಕಲೆಕ್ಟ್ ಮಾಡುವಂತ ಲೋಕಾಯುಕ್ತ ಇವತ್ತು ಬೆಳಗ್ಗೆ 14 ಕಡೆ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದೆ. ಮತ್ತು ಇನ್ನೂ ಕೆಲವು ಕಡೆ ಏನು ದಾಖಲೆಗಳನ್ನ ಸರ್ಚ್ ಮಾಡ್ತಾ ಇದೆ. ಇವ್ರ ಆಸ್ತಿ ಎಲ್ಲಾದ್ರೂ ಇನ್ನು ಬೇರೆ ಕಡೆ ಇಟ್ಟಿದ್ದಾರಾ ಅಥವಾ ಇವರ ಸಂಬಂಧಿಕರ ಮನೆಯಲ್ಲಿ ಇಟ್ಟಿದ್ದಾರಾ, ತಂಗಿ ಮಾಡಿಟ್ಟಿದ್ದಾರಾ ಅನ್ನೋ ಎಲ್ಲ ಒಂದು ದಾಖಲೆಗಳನ್ನು ಕಲೆ ಹಾಕ್ತಾ ಇದೆ. ಇನ್ನು ರಾಜ್ಯದಲ್ಲಿ ಒಟ್ಟು 14 ಕಡೆಯಲ್ಲಿ ದಾಳಿ ನಡೆಸಿ 20ಕ್ಕೂ ಹೆಚ್ಚು ಲೋಕ ಪೊಲೀಸರಿಂದ ಪರಿಶೀಲನೆ ನಡೆಸಿದೆ. ಇನ್ನು ಬೆಂಗಳೂರು, ರಾಯಚೂರು, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ. ಇನ್ನು ಬೆಂಗಳೂರಿನ ನರೇಂದ್ರ PWDE ಇಲಾಖೆ ಹಾಗೂ ಬೆಂಗಳೂರಿನ ಪ್ರವೀಣ್ ಹರಿ ಇಂಜಿನಿಯರಿಂಗ್ KRD ಇಲಾಖೆ ಮತ್ತು ಬೆಂಗಳೂರಿನ ಪುಷ್ಪ ಡೆಪ್ಯೂಟಿ ಡೈರೆಕ್ಟರ್ ಕೃಷಿ ಇಲಾಖೆ, ರಾಯಚೂರಿನ ಬಸವೇಗೌಡ ಪಾಟೀಲ್ VE ಕೃಷ್ಣ ಭಾಗ್ಯ ಜಲ ನಿಗಮ, ಚಿತ್ರದುರ್ಗದ ಶಂಕರ್ ಅಸೋಸಿಯೇಟ್ ಪ್ರೊಫೆಸರ್ ತೋಟಗಾರಿಕೆ, ಚಿತ್ರದುರ್ಗದ ದುರ್ಗಪ್ಪ ಅರಣ್ಯ ಇಲಾಖೆ, ತುಮಕೂರಿನ ಮಧುಸೂದನ್ ಅಸಿಸ್ಟೆಂಟ್ ಇಂಜಿನಿಯರ್ ಸಣ್ಣ ನೀರಾವರಿ ಇಲಾಖೆ, ಬೆಂಗಳೂರಿನ ತಿಮ್ಮೇಗೌಡ CDOR ಕುಂಬಳಗೂಡು ಪಂಚಾಯಿತಿ ಸಂಬಂಧಪಟ್ಟ ಹಾಗೆ ಮತ್ತು ಶಿವಮೊಗ್ಗದ ಕಿರಣ್ ಅಂಗಡಿ ಅಸೋಸಿಯೇಟ್ ಕನ್ವರ್ಟರ್ ಆಫೀಸರ್ ಆಗಿ ಮತ್ತು ಕಲಬುರಗಿಯ ಅಮೃತರಾವ್ ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಸ್ಕಾಂ ಇನ್ನು ಮುಂತಾದ ವ್ಯಕ್ತಿಗಳ ಮೇಲೆ ಏನು ಇವತ್ತು ಲೋಕ ರೈಡ್ ಆಯಿತು. ಇದರಲ್ಲಿ ನರೇಂದ್ರ ಬಾಬು ಅವರ ಮನೆ ಕೂಡ ಖರ್ಚಾಯಿತು ಮತ್ತು ಬೆಂಗಳೂರಿನ ಪುಷ್ಪ ಏನಿದ್ರು ಇವರ ಮನೆಯಲ್ಲಿ ಹಲವಾರು ಒಡವೆಗಳು, ಚಿನ್ನ, ಬೆಳ್ಳಿ ಮತ್ತು ಮುಂತಾದ ಒಡವೆಗಳು ಮತ್ತು ಸ್ವಲ್ಪ ಹಣ ಕೂಡ ಸಿಕ್ಕಿರುವಂತದ್ದು ಕಾಣಬಹುದು. ಇನ್ನು ಏನು ಪ್ರವೀಣ್ ರಾವ್ ಫಾರ್ಮ್ ಹೌಸಿನ ಮೇಲೆ ಕೂಡ ಲೋಕಾಯುಕ್ತ ದಾಳಿ ಮಾಡುತ್ತಿದೆ. ಇನ್ನು ಸಂಜೆವರೆಗೂ ಈ ದಾಳಿ ನಡೀಬಹುದು. ಸಂಜೆವರೆಗೂ ಏನಿದೆ ಎಲ್ಲದನ್ನು ರಿಕವರಿ ಮಾಡಬಹುದು. ಈ ಲೋಕಾಯುಕ್ತ ಟೀಮ್ ಏನಿದೆ ಇದು ತೀವ್ರವಾಗಿ ಶೋಧನೆ ನಡೆಸಿದೆ. ಇಷ್ಟೇನಾ ಮತ್ತು ಎಲ್ಲಾದ್ರೂ ಸಂಬಂಧಿಕರ ಮನೆಯಲ್ಲ ಇಟ್ಟಿದ್ದಾರಾ ಅಥವಾ ಬೇರೆ ಕಡೆ ಇಟ್ಟಿದ್ದಾರಾ ಎಲ್ಲದನ್ನು ತೀವ್ರವಾಗಿ ಶೋಧ ಮಾಡ್ತಿದೆ. ಈ ಶೋಧ ಏನಿದೆ ಇದು ಸಂಜೆವರೆಗೂ ನಡೀಬಹುದು. ಈ ಮೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.